ವಿರಾಟ್ ಸ್ಕ್ರೀನ್ ಆಫ್ ಮಾಡಿ, ಫೈನಲಿ ಸ್ವೀಟ್ ಆರ್ಟ್, ಇಷ್ಟು ತಿಂಗಳ ನಂತರ ನಿನ್ನ ಮುಖ ನಾನು ನೋಡಿದೆ, ನಿನ್ನ ಲವ್ಲಿ ಧ್ವನಿ ಕೇಳಿದೆ. ಬಟ್ ಸ್ವೀಟ್ ಆರ್ಟ್, ನೀನೊಂದು ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಬಿಟ್ಟು ಬೇರೆ ಯಾರನ್ನೋ ನೋಡಿದೆ, ನನ್ನ ಜೊತೆ ಅಲ್ಲದೆ ಬೇರೆ ಯಾರ ಜೊತೆಯೋ ಮಾತಾಡಿದೆ. ದಿಸ್ ಇಸ್ ರಾಂಗ್ ಸ್ವೀಟ್ ಆರ್ಟ್, ವೆರಿ ರಾಂಗ್ ಅಂತ ಅವನು ಹೇಳ್ತಿರುವಾಗ ಅವನ ಧ್ವನಿಯ ಗಾಂಭೀರ್ಯ ಆ ರೂಮ್ ಪೂರ್ತಿ ಮೊಳಗ್ತಿರುತ್ತೆ. ಆ ಕೂಡಲೇ ಅವನ ಮುಖದಲ್ಲಿ ಒಂದು ರೀತಿಯ ಕ್ರೂರ ನಗು ಮೂಡುತ್ತೆ. ನಿಖಿಲ್ ಕಿಚನ್ನಲ್ಲಿ ಕಾಫಿ ರೆಡಿ ಮಾಡ್ತಿರ್ತಾನೆ. ಅಷ್ಟರಲ್ಲಿಗೆ ಬಂದು ತನು, ನೀನು ಕಾಫಿ ಮಾಡ್ತಿದ್ಯಾ ಅಥವಾ ಕಾಫಿಯನ್ನು ಸುಡ್ತಿದ್ಯಾ ಅಂತ ಕೇಳ್ತಾಳೆ. ಕುಡಿದು ನೋಡು, ನಿನಗೆ ತಿಳಿಯುತ್ತೆ ಅಂತ ಹಿಂದೆ ತಿರುಗಿ ಅವಳ ಕಡೆ ನೋಡ್ತಾ ಹೇಳ್ತಾನೆ ನಿಖಿಲ್. ನೋ, ನಾನು ಕುಡಿಯಲ್ಲ. ಅಂತು ಕಾಫಿ ಕುಡಿಯುತ್ತಾ, ಚಂದನ ಹೇಗಿದ್ದಾಳೆ, ನೀನು ಮಾತಾಡಿದ್ಯಾ ಅಲ್ವಾ ಅವಳ ಜೊತೆ ಅಂತ ಕೇಳ್ತಾನೆ ನಿಖಿಲ್. ಹಾಂ, ಚೆನ್ನಾಗಿದ್ದಾಳೆ ಅಂತ ಅವನ ಕಡೆ ನೋಡ್ತಾ, ಮತ್ತು ವಿರಾಟ್ ಅವರು ಮತ್ತು ಚಂದನ ಒಂದಾಗ್ತಾರೆ ಅಂತ ನಿನಗೆ ಅನಿಸುತ್ತಾ ಅಂತ ಕೇಳ್ತಾಳೆ ತನುಜ. ವಿರಾಟ್ ಚಂದನಾಳನ್ನು ಯಾವತ್ತೂ ಬಿಡಲ್ಲ. ಸೊ ಈಗ ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ಬಾಯ್ ಅಂತ ತನುಜಾಳ ಹಣೆಗೆ ಮುತ್ತಿಟ್ಟು ಹೊರಟು ಹೋಗ್ತಾನೆ ನಿಖಿಲ್. ಐ ಹೋಪ್ ವಿರಾಟ್ ಅವರು ಮತ್ತು ಚಂದನ ಮತ್ತೆ ಒಂದಾದರೆ ಚೆನ್ನಾಗಿರುತ್ತೆ. ಆದರೆ ಚಂದನಾಳಿಗಿಲ್ಲಿ ಬರೋ ಇಷ್ಟವೇ ಇಲ್ಲ, ಮತ್ತು ಹೇಗೆ ಅಂತ ಆಲೋಚನೆಯಲ್ಲಿ ಮುಳುಗಿ ಹೋಗ್ತಾಳೆ ತನುಜ. ಚಂದನ ಆ ಅನಾಥಾಶ್ರಮಕ್ಕೆ ಸಂಬಂಧಿಸಿದ ಜಾಗದ ಡಾಕ್ಯುಮೆಂಟ್ಸ್ ನೋಡ್ತಿರ್ತಾಳೆ. ನವೀನ್ ಕೂಡ ಕೆಲವು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಿರ್ತಾನೆ. ಎಲ್ಲ ಪೇಪರ್ಸ್ ಕೂಡ ನಾರ್ಮಲ್ ಆಗಿರೋದ್ರಿಂದ ಅವನ ಕಡೆ ನೋಡ್ತಾ, ಇಷ್ಟು ಸಡನ್ನಾಗಿ ಈ ಜಾಗ ತಮ್ಮದೇ ಅಂತ ಅವರು ಹೇಗೆ ಹೇಳೋದಕ್ಕೆ ಸಾಧ್ಯ ಆಗ್ತಿದೆ ನವೀನ್ ಅಂತ ಕೇಳ್ತಾಳೆ ಚಂದನ. ಐ ಥಿಂಕ್ ನಾವು ಈ ಪ್ಲೇಸ್ ಖಾಲಿ ಮಾಡಬೇಕಾಗುತ್ತೆ ಅನಿಸುತ್ತೆ ಅಂತ ನವೀನ್ ಅಂದ ತಕ್ಷಣ ಶಾಕ್ ಆಗಿ ಅವನ ಕಡೆ ನೋಡ್ತಾಳೆ. ಏನು ಮಾತಾಡ್ತಿದ್ಯಾ ನವೀನ್? ನೀನು ಏನನ್ನು ಕೇಳಿಸ್ಕೊಂಡಿಯೋ ಅದನ್ನೇ ಹೇಳಿದೆ ಚಂದನ. ಯಾಕಂದರೆ ಇಂದು ಶುಕ್ರವಾರ, ಈಗಾಗಲೇ ಸಂಜೆ 6 ಗಂಟೆ ಆಗಿದೆ. ಎಲ್ಲ ಗೌರ್ನಮೆಂಟ್ ಆಫೀಸ್ಗಳು ಕ್ಲೋಸ್ ಆಗಿರುತ್ತವೆ ಮತ್ತು ಸ್ಯಾಟರ್ಡೇ ಸಂಡೇ ಅವು ರಜೆ ಇರುತ್ತವೆ ಮತ್ತು ನಮ್ಮ ಹತ್ರ ಕೇವಲ 2 ದಿನಗಳ ಕಾಲ ಮಾತ್ರ ಸಮಯ ಇದೆ. ವಿ ಕಾಂಟ್ ಡು ಎನಿಥಿಂಗ್ ಚಂದನ ಅಂತ ಅಲ್ಲಿಂದ ಹೊರಗೆ ಹೋಗ್ತಾನೆ ನವೀನ್. ಚಂದನ ಚೇರ್ನಲ್ಲಿ ಕೂತು ಆ ಪೇಪರ್ಸ್ಗೆಲ್ಲ ಮತ್ತೊಮ್ಮೆ ನೋಡ್ತಾಳೆ. ನವೀನ್ ಹೇಳಿದ್ದು ಕೂಡ ನಿಜವೇ ಆಗಿದ್ದರಿಂದ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಯಾಕಂದರೆ ಈ 6 ತಿಂಗಳಲ್ಲಿ ಅನಾಥಾಶ್ರಮ ಅವಳಿಗೆ ತುಂಬ ಹತ್ತಿರ ಆಗ್ಬಿಟ್ಟಿದೆ. ಈ ಮಕ್ಕಳ ಜೊತೆ ಇದ್ದರೆ ಅವಳಿಗೆ ಕೆಲವು ನೆನಪುಗಳು ಮರುಕಳಿಸಿ ಆ ಮಕ್ಕಳನ್ನು ಹತ್ತಿರ ಮಾಡಿವೆ. ಈಗ ಆ ಮಕ್ಕಳನ್ನು, ಈ ಅನಾಥಾಶ್ರಮವನ್ನು ಬಿಟ್ಟು ಹೋಗಬೇಕಂದ್ರೆ ಅವಳ ಮನಸ್ಸು ಒಪ್ತಾ ಇಲ್ಲ. ಗಟ್ಟಿಯಾಗಿ ಉಸಿರು ತಗೊಂಡು, ನೋ, ನಾನು ಸೋಲನ್ನು ಒಪ್ಕೊಳ್ಳಲ್ಲ, ಆದರೆ ಏನಾದರೂ ಒಂದು ಮಾಡಲೇಬೇಕು. ಅಸಲಿಗೆ ಇವೆಲ್ಲವನ್ನು ಯಾರು ಮಾಡ್ತಿದ್ದಾರೆ, ಇವೆಲ್ಲದರ ಹಿಂದೆ ಇರೋ ಆ ಬಾಸ್ ಯಾರು ಅಂತ ಕಂಡುಹಿಡಿಬೇಕು. ನಾನು ಈ ಅವರ್ ಹೋಮನ್ನು ನಾಶವಾಗೋದಕ್ಕೆ ಬಿಡಲ್ಲ ಅಂತ ಚೇರ್ನಿಂದೆದ್ದು ತನ್ನ ಬ್ಯಾಗ್ ತೆಗೆದುಕೊಂಡು ಆ ಕ್ಯಾಬಿನ್ನಿಂದ ಹೊರಗೆ ಹೋಗ್ತಾಳೆ ಚಂದನ. ಮರುದಿನ ಬೆಳಿಗ್ಗೆ ಚಂದನ ತನ್ನ ಅಪಾರ್ಟ್ಮೆಂಟ್ ಫ್ಲ್ಯಾಟ್ನಲ್ಲಿ ಕೂತು ಲ್ಯಾಪ್ಟಾಪ್ ಸ್ಕ್ರೀನ್ ಕಡೆ ನೋಡ್ತಾ ಅವರ ಬಾಸ್ ಯಾರು ಅಂತ ಆಲೋಚಿಸ್ತಿರುವಾಗ ಅವರು ಕೊಟ್ಟ ಕಾರ್ಡ್ ನೆನಪಿಗೆ ಬರುತ್ತೆ. ತಕ್ಷಣ ತನ್ನ ಪರ್ಸ್ನಿಂದ ಆ ಕಾರ್ಡ್ ತೆಗೆದು ಅದರಲ್ಲಿರೋ ನಂಬರ್ಗೆ ಕಾಲ್ ಮಾಡ್ತಾಳೆ ಚಂದನ. ಹಲೋ, ನಾನು ಚಂದನ ಮಾತಾಡ್ತಿದ್ದೀನಿ. ನೀವು ನಿನ್ನೆ ನಮ್ಮ ಅನಾಥಾಶ್ರಮಕ್ಕೆ ಬಂದಿದ್ರಲ್ವಾ? ಎಸ್ ಮೇಡಮ್, ಹೇಳಿ. ನನಗೆ ನಿಮ್ಮ ಬಾಸ್ ಬಗ್ಗೆ ತಿಳ್ಕೊಳ್ಬೇಕಿದೆ ಮತ್ತು ಅವರ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಹುಶಃ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ಬೋದೇನೋ. ಪ್ಲೀಸ್ ಒಂದು ಬಾರಿ ಮಾತಾಡಿಸಿ ಅಂತ ಚಂದನ ಅಂದ ತಕ್ಷಣ, ಓಕೆ ಮೇಡಮ್, ನಾನು ನಮ್ಮ ಬಾಸ್ ನಂಬರ್ ನಿಮಗೆ ಸೆಂಡ್ ಮಾಡ್ತಿದ್ದೀನಿ ಎಂದ ತಕ್ಷಣ ಕಾಲ್ ಕಟ್ ಮಾಡ್ತಾರೆ ಅತ್ತ ಕಡೆಯವರು. ಇಟ್ಸ್ ವಿಯರ್ಡ್, ಅಸಲಿಗೆ ಅವರ ಬಾಸ್ ನಂಬರ್ ಅಷ್ಟು ಈಸಿಯಾಗಿ ಹೇಗೆ ಕೊಟ್ಟುಬಿಟ್ರು? ಸರಿ, ಅವೆಲ್ಲ ನನಗೆ ಯಾಕೆ, ಮೊದಲು ಆ ಬಾಸ್ ಯಾರು, ಅವ್ರ ಜೊತೆ ಮಾತನಾಡಿದ ಮೇಲೆಯೇ ನಾನು ಯಾವುದರ ಬಗ್ಗೆ ಆದರೂ ಆಲೋಚಿಸ್ತೀನಿ ಅಂತ ತನ್ನ ಫೋನ್ಗೆ ಬಂದ ನೋಟಿಫಿಕೇಷನ್ ನೋಡಿ ಅವರು ಕಳುಹಿಸಿದ ನಂಬರ್ಗೆ ತಕ್ಷಣ ಕಾಲ್ ಮಾಡ್ತಾಳೆ ಚಂದನ. ಅವರು ಕಳುಹಿಸಿದ ನಂಬರ್ ಕಡೆ ಒಂದು ಬಾರಿ ನೋಡಿ ಆ ನಂಬರ್ಗೆ ಕಾಲ್ ಮಾಡ್ತಾಳೆ. ಕಾಲ್ ರಿಂಗ್ ಆಗ್ತಿರುವಷ್ಟು ಹೊತ್ತು ಅವಳ ಹೃದಯ ಬಡಿತ ಜೋರಾಗಿ ಹೆಚ್ಚಾಗ್ತಿರುತ್ತೆ. ಅತ್ತ ಕಡೆ ಕಾಲ್ ರಿಸೀವ್ ಆದ ತಕ್ಷಣ, ಹೆಲೋ ಅಂತಾಳೆ ಚಂದನ. ಎಸ್ ಸ್ವೀಟ್ ಆರ್ಟ್ ಅಂತ ಕೇಳಿಸಿದ ಧ್ವನಿಗೆ ಶಾಕ್ನಿಂದ ಚಂದನಾಳ ಕಣ್ಣುಗಳು ದೊಡ್ಡದಾಗತ್ತೆ. ವಿರಾಟ್ ಅವರೇ ಅಂತ ಮೆಲ್ಲಗಂತಾಳೆ ಚಂದನ ಕ್ರೂರ ನಗುವಿನೊಂದಿಗೆ ಫೋನ್ ಕಡೆ ನೋಡ್ತಾ. ಓಹೋ, ಗುರ್ತಿಡಿದು ಬಿಟ್ಟಿಯಾ ಸ್ವೀಟ್ ಆರ್ಟ್, ಇಟ್ಸ್ ಗುಡ್ ಫಾರ್ ಯು. ಒಂದು ವೇಳೆ ನನ್ನ ಧ್ವನಿ ಗುರ್ತು ಹಿಡಿಯದಿದ್ದರೆ ಅಂತ ಹೇಳ್ತಿದ್ದವನನ್ನು ಮಧ್ಯದಲ್ಲಿ ತಡೆದು, ಗುರ್ತು ಹಿಡಿಯದಿದ್ದರೆ ಏನು ಮಾಡ್ತಿದ್ರಿ ನೀವು? 1 ಮಿನಿಟ್, ಅಂದರೆ ಈಗ ಇಲ್ಲಿ ನಡೀತಿರೋದೆಲ್ಲವೂ ನೀವೇ ಮಾಡ್ತಿದ್ದೀರಾ? ಹೌ ಕುಡ್ ಯು ವಿರಾಟ್ ಅವರೇ?
ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಈ ಅನಾಥಾಶ್ರಮದಲ್ಲಿದ್ದಾರೆ. ಪ್ಲೀಸ್ ಅವರಿಂದ ಅವರ ಮನೆಯನ್ನು ಕಿತ್ಕೊಳ್ಬೇಡಿ. ನನಗೆ ಯಾರು ಹೇಗೆ ಹೋದರೂ ಏನೂ ಪರವಾಗಿಲ್ಲ ಸ್ವೀಟಾರ್ಟ್, ನನಗೆ ನನ್ನ ಬಗ್ಗೆ ಮಾತ್ರ ಬೇಕು ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್. ಕನ್ಫ್ಯೂಸ್ ಆಗ್ತಾ, ನೀವೇನು ಹೇಳೋದಕ್ಕೆ ಬಯಸ್ತಿದ್ದೀರಾ ವಿರಾಟ್ ಅವರೇ? ಹೆಚ್ಚೇನೂ ಇಲ್ಲ ಸ್ವೀಟಾರ್ಟ್. ಅವ್ರ ಮನೆಯನ್ನು ನೀನು ಕಾಪಾಡಬೇಕು ಅಂದ್ಕೊಂಡ್ರೆ ನೀನು ಇಲ್ಲಿಗೆ ಬಾ, ನಿನ್ನ ಜಾಗಕ್ಕೆ ನೀನು ಬಾ. ಅರ್ಥ ಆಗ್ತಿದೆಯಾ ಸ್ವೀಟಾರ್ಟ್ ಅಂತ ಒಂದು ರೀತಿಯ ವ್ಯಾಮೋಹ ತುಂಬಿದ ಧ್ವನಿಯಲ್ಲಿ ಹೇಳ್ತಾನೆ. ಗಟ್ಟಿಯಾಗಿ ಉಸಿರು ತಗೊಂಡು, ನಿಮ್ಗೆ ಅನಿಸ್ತಿದೆಯಾ ನೀವು ಏನೇ ಮಾಡಿದರೂ ನಾನು ನೋಡ್ತಾ ಸುಮ್ಮನಿರ್ತೀನಿ ಅಂತ? ಹಾಗೆ ನಿಜಕ್ಕೂ ನಡೆಯಲ್ಲ, ಮತ್ತು ನಾನು ಕೂಡ ಅಲ್ಲಿಗೆ ಬರಲ್ಲ. ನೀನು ನಿಜವಾಗಿಯೂ ತುಂಬ ಕ್ಯೂಟ್ ಸ್ವೀಟಾರ್ಟ್. ಅದಕ್ಕೆ ನೀನು ಈ ವಿರಾಟ್ ದೇವ್ ವ್ಯಾಮೋಹದ ಪ್ರೀತಿಯನ್ನು ಚಾಲೆಂಜ್ ಮಾಡ್ತಿದೀಯಾ. ಬಟ್ ಒಂದು ನೆನಪಿಟ್ಟುಕೋ, ನೀನು ಏನು ಮಾಡ್ತೀಯೋ ಮಾಡು ಸ್ವೀಟಾರ್ಟ್, ಬಟ್ ಕೊನೆಯಲ್ಲಿ ನೀನು ಬರಬೇಕಿರೋದು ಇಲ್ಲಿಗೆ ನನ್ನ ಹತ್ತಿರಕ್ಕೆ ಅಂತ ಕಾಲ್ ಕಟ್ ಮಾಡ್ತಾನೆ ವಿರಾಟ್. ಫೋನ್ ಸ್ಕ್ರೀನ್ ಕಡೆ ನೋಡ್ತಾ, ನಾನು ಅಲ್ಲಿಗೆ ಬರಲ್ಲ. ಆದರೂ ಈಗ ನಾನು ಅಲ್ಲಿಗೆ ಯಾಕೆ ಬರಬೇಕು? ನೀವೇ ಅಲ್ವಾ ನನ್ನನ್ನು ಅಲ್ಲಿಂದ ಕಳಿಸ್ಬಿಟ್ಟಿದ್ದು ಅಂತ ಅಳುತ್ತಾ ಹೇಳ್ತಾಳೆ ಚಂದನ. ವಿರಾಟ್ ವೈನ್ ಕುಡಿಯುತ್ತಾ, ಸ್ವೀಟಾರ್ಟ್ ಹೇಗೆ ನಿಜಕ್ಕೂ ನನ್ನಿಂದ ದೂರ ಆಗಿರ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ? ಇಲ್ಲಿವರೆಗೆ ಇದ್ದೆ, ಯಾಕಂದರೆ ನಾನು ನಿನ್ನನ್ನು ಇರೋದಕ್ಕೆ ಬಿಟ್ಟಿದ್ದೆ. ಬಟ್ ಈಗ ನಿನಗೆ ನಾನು ಆ ಚಾನ್ಸ್ ಕೊಡಲ್ಲ ಸ್ವೀಟಾರ್ಟ್ ಅಂತ ಚಂದನಾಳ್ ಪೇಂಟಿಂಗ್ ಹತ್ರ ಹೋಗಿ ಆ ಪೇಂಟಿಂಗ್ ಸವರುತ್ತಾ, ಈಗ ನೀನು ನನ್ನ ಹತ್ರ ಬಂದೇ ತೀರಬೇಕು ಸ್ವೀಟಾರ್ಟ್. ಮತ್ತು ಇನ್ನೊಂದು ಬಾರಿ ನೀನು ನನ್ನ ವ್ಯಾಮೋಹದ ಪ್ರೀತಿಗೆ ಬಂದಿಯಾದಷ್ಟು ಹತ್ತಿರವಾಗಿ, ಆಫ್ಟರ್ ಆಲ್ ಯು ಆರ್ ಮೈ ಫ್ಯಾಷನ್ ಲವ್ ಅಂತ ಆ ರೂಮ್ನಲ್ಲಿರೋ ಚಂದನಾಳ ಪೇಂಟಿಂಗ್ಸ್ ನೋಡ್ತಾ ಕ್ರೂರವಾಗಿ ನಗ್ತಾನೆ ವಿರಾಟ್. ಚಂದನ ಮತ್ತು ನವೀನ್ ಇಬ್ಬರು ಕಾರಿಡಾರ್ ಹತ್ರ ನಿಂತು ಗಾರ್ಡ್ನಲ್ಲಿ ಆಟ ಆಡ್ತಿರೋ ಮಕ್ಕಳ ಕಡೆ ನೋಡ್ತಾ ಇರ್ತಾರೆ. ನಾಳೆ ಈ ಮಕ್ಕಳು ಇಲ್ಲಿ ಇರಲ್ಲ, ಈ ನಗುಗಳು ಇರಲ್ಲ, ಈ ಅನಾಥಾಶ್ರಮವೇ ನನ್ನ ಮನೆ. ನಾಳೆ ನನ್ನ ಮನೆಯನ್ನು ಬಿಟ್ಟು ಹೋಗಬೇಕು ಅಂತ ಬೇಸರ ತುಂಬಿದ ಧ್ವನಿಯಲ್ಲಿ ಹೇಳ್ತಾನೆ ನವೀನ್. ಅವನ ಭುಜದ ಮೇಲೆ ಕೈ ಇಟ್ಟು, ಡೋಂಟ್ ವರಿ ನವೀನ್, ನಾನು ಏನಾದರೂ ಒಂದು ಮಾಡ್ತೀನಿ. ಮತ್ತು ನಾನು ಕೂಡ ಈ ಮಕ್ಕಳನ್ನು ಈ ಜಾಗವನ್ನು ಬಿಡೋದಕ್ಕೆ ಬಯಸ್ತಾ ಇಲ್ಲ ಅಂತ ಚಂದನ ಹೇಳ್ತಿರುವಾಗಲೇ ನವೀನ್ ಅವಳನ್ನು ಹಗ್ ಮಾಡ್ಕೊಳ್ತಾನೆ. ಚಂದನ ಏನೂ ಮಾತಾಡದೆ ಸೈಲೆಂಟಾಗಿ ಅವನ ಬೆನ್ನು ಸವರ್ತಾಳೆ. ಈ ಪ್ಲೇಸ್ ನನಗೆ ತುಂಬ ಸ್ಪೆಷಲ್ ಚಂದನ. ಅಪ್ಪ ಅಮ್ಮ ನನಗಾಗಿ ಬಿಟ್ಕೊನಿ ನೆನಪು. ಐ ಡೋಂಟ್ ವಾಂಟ್ ಟು ಲೂಸ್ ದಿಸ್. ಪ್ಲೀಸ್ ನೀನೇನಾದರೂ ಒಂದು ಮಾಡು ಅಂತ ಅವಳಿಂದ ದೂರ ಸರಿತಾನೆ ನವೀನ್. ನಾನೇನಾದರೂ ಒಂದು ಅಂತ ಹೇಳ್ತಿದ್ದವಳನ್ನು ಮಧ್ಯದಲ್ಲಿ ತಡೆದು, ಆದರೂ ನೀನು ಮಾತ್ರ ಏನು ಮಾಡೋದಕ್ಕೆ ಸಾಧ್ಯ ಚಂದನ, ಜಸ್ಟ್ ಫಾರ್ಗೆಟ್ ಇಟ್ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ನವೀನ್. ಅಲ್ಲಿ ಆಟ ಆಡ್ತಿರೋ ಮಕ್ಕಳ ಕಡೆ ನೋಡ್ತಾ, ಈಗ ಈ ಮಕ್ಕಳ ಪರಿಸ್ಥಿತಿ ಏನು? ಇಲ್ಲ, ನಾನು ಹೀಗಾದರೂ ಮಾಡಿ ವಿರಾಟ್ ಅವ್ರ ಜೊತೆ ಮಾತಾಡಬೇಕು ಅಂತ ವಿರಾಟ್ಗೆ ಕಾಲ್ ಮಾಡ್ತಾಳೆ ಚಂದನ. ಹಲೋ ಸ್ವೀಟಾರ್ಟ್, ನೀವು ಹೇಗೆ ಹೇಳಿದ್ರೆ ನಾನು ಹಾಗೆ ಮಾಡ್ತೀನಿ. ಪ್ಲೀಸ್ ಈ ಅನಾಥಾಶ್ರಮಕ್ಕೆ ಏನು ಮಾಡಬೇಡಿ. ಇಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ. ಪ್ಲೀಸ್ ಅವ್ರ ಜೀವನದ ಜೊತೆ ಆಟ ಆಡಬೇಡಿ ಅಂತ ಏನು ಮಾತನಾಡದೆ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾಳೆ ಚಂದನ. ಫಸ್ಟ್ ಆಫ್ ಆಲ್ ಬ್ರೀತ್ ಸ್ವೀಟಾರ್ಟ್, ಮತ್ತು ಆನಂತರ ನಿನ್ನ ಫ್ಲ್ಯಾಟ್ಗೆ ಹೋಗು ಅಂತ ವಿರಾಟ್. ಫ್ಲ್ಯಾಟ್ಗೆ ಯಾಕೆ ಅಂತ ಕನ್ಫ್ಯೂಸಾಗಿ ಕೇಳ್ತಾಳೆ ಚಂದನ. ನಾನು ಹೇಗೆ ಹೇಳಿದ್ರೆ ಹಾಗೆ ಮಾಡು ಸ್ವೀಟಾರ್ಟ್ ಅಂತ ವಿರಾಟ್ ಅಂದ ತಕ್ಷಣ ಓಕೆ ಅಂತ ಅನಾಥ ಆಶ್ರಮದಿಂದ ತನ್ನ ಫ್ಲ್ಯಾಟ್ಗೆ ಹೊರಡ್ತಾಳೆ ಚಂದನ. ಚಂದನ ತನ್ನ ಅಪಾರ್ಟ್ಮೆಂಟ್ ಹತ್ರ ಆಟೋ ಹಿಡಿದು ತನ್ನ ಫ್ಲ್ಯಾಟ್ ಒಳಗಡೆ ಹೋಗಿ, ಬಂದೆ ನಾನು, ಈಗ ಹೇಳಿ ಏನು ಮಾಡಬೇಕು ಅಂತ ಕಿರಿಕಿರಿಯಿಂದ ಹೇಳ್ತಾಳೆ. ಪೇಪರ್ ವೇಟ್ ತಿರುಗಿಸುತ್ತಾ, ನಾವು ಗೋ ಟು ಯುವರ್ ರೂಮ್ ಸ್ವೀಟಾರ್ಟ್, ಮತ್ತು ಅಲ್ಲಿ ನೈಟ್ ಸ್ಟ್ಯಾಂಡ್ ಮೇಲೆ ನಿನಗಾಗಿ ಒಂದು ಗಿಫ್ಟ್ ಇದೆ, ಹೋಗಿ ನೋಡು ಅಂತಾನೆ ವಿರಾಟ್. ಗಟ್ಟಿಯಾಗಿ ಉಸಿರು ತಗೊಂಡು ಅಲ್ಲಿಂದ ತನ್ನ ರೂಮ್ಗೆ ಹೋಗಿ ಟೇಬಲ್ ಮೇಲಿದ್ದ ಎನ್ವೆಲಪ್ ನೋಡಿ ಅದನ್ನು ತನ್ನ ಕೈಗೆ ತಗೊಂಡು ಅದರಲ್ಲಿ ಏನಿದೆ ಅಂತ ನೋಡ್ತಾಳೆ. ಅದರಲ್ಲಿ ಇರೋದನ್ನು ನೋಡಿ ಶಾಕ್ನಿಂದ, ಮುಂಬೈ ಟಿಕೆಟ್, ಅದು ಕೂಡ ಇಂದು ಸಂಜೆಗೆ ಅಂತ ಮೆಲ್ಲಗೆ ಹೇಳ್ತಾಳೆ ಚಂದನ. ಎಸ್ ಸ್ವೀಟಾರ್ಟ್, ನೀನಿಂದು ಸಂಜೆ ಇಲ್ಲಿಗೆ ಬರ್ತಿದೀಯಾ, ಸೊ ಇನ್ನು ನಿನ್ನ ಹತ್ರ ಸಮಯ ಇಲ್ಲ, ನಿನ್ನ ಪ್ಯಾಕಿಂಗ್ ಬೇಗ ಮಾಡ್ಕೊ ಅಂತ ನಗುವಿನೊಂದಿಗೆ ಹೇಳ್ತಾನೆ ವಿರಾಟ್. ಅಷ್ಟಲ್ಲಿ ವೇಗವಾಗಿ, ಒಂದು ನಿಮಿಷ ವಿರಾಟ್ ಅವರೇ ಅಂತ ಕರೆದು, ಈ ಟಿಕೆಟ್ ನನ್ನ ಬೆಡ್ರೂಮ್ಗೆ ಹೇಗೆ ಬಂತು ಅಂತ ಕೇಳ್ತಾಳೆ. ಸ್ವೀಟಾರ್ಟ್, ಅದು ನಿನ್ನ ಬೆಡ್ರೂಮ್ ಅಲ್ಲ, ನಿನ್ನ ಬೆಡ್ರೂಮ್ ಇಲ್ಲಿದೆ ನಮ್ಮ ಪ್ಯಾಲೇಸ್ನಲ್ಲಿ, ಎಲ್ಲಿ ನೀನು ನನ್ನ ಜೊತೆ ಇದೆಯೋ ಅಲ್ಲಿ, ಮತ್ತು ಅದು ನಿನ್ನ ಬೆಡ್ರೂಮ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್. ಏನು ಮಾತಾಡದೆ ಸೈಲೆಂಟಾಗಿರ್ತಾಳೆ ಚಂದನ.
ಅಂದಹಾಗೆ ಟಿಕೆಟ್ ಬಗ್ಗೆ ಕೇಳಿದೆ ಅಲ್ವಾ, ಈ ಆರ್ ಡಿ ಏನಾದರೂ ಮಾಡಬಲ್ಲ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ. ವಿರಾಟ್ ಅವರೇ, ನೀವೇನೇನೋ ಮಾತಾಡ್ತಿದ್ದೀರಾ ಅಂತ ಕಿರಿಕಿರಿಯಿಂದ ಹೇಳ್ತಾಳೆ ಚಂದನ. ನಾನು ಮಾತನಾಡೋ ಆ ಏನೇನೋ ಮಾತುಗಳನ್ನ ಕೇಳೋದಕ್ಕೆ ನೀನು ಇದೆಯಲ್ಲ ಸ್ವೀಟಾರ್ಟ್, ಸೊ ಹೀಗೆ ಬೇಗ ಅಲ್ಲಿಂದ ಹೊರಡು. ಐ ಆಮ್ ವೆಯ್ಟಿಂಗ್ ಫಾರ್ ಯು ಅಂತ ಕಾಲ್ ಕಟ್ ಮಾಡ್ತಾನೆ ವಿರಾಟ್. ಆಹಾಹಾ ಅಂತ ಗಟ್ಟಿಯಾಗಿ ಕಿರ್ಚ್ತಾಳೆ ಚಂದನ. ನಿಖಿಲ್ ಶಾಕ್ ಆಗಿ ವಿರಾಟ್ ಕಡೆ ನೋಡ್ತಿರ್ತಾನೆ. ವಿರಾಟ್ ಮಾತ್ರ ಬಿಂದಾಸಾಗಿ ಚೇರ್ನಲ್ಲಿ ಕೂತು ಪೇಪರ್ ವೇಟ್ ತಿರುಗಿಸ್ತಿರ್ತಾನೆ. ವಿರಾಟ್, ನೀನು ಇವೆಲ್ಲ ಮಾಡಿದೆ ಮತ್ತು ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ, ಒಂದು ಬಾರಿ ನನ್ನ ಹತ್ರ ಹೇಳಬೇಕಿತ್ತಲ್ವಾ ಅಂತ ಅವನ ಕಡೆ ನೋಡ್ತಾ ಕೇಳ್ತಾನೆ ನಿಖಿಲ್. ಚೇರ್ನಲ್ಲಿ ಹಿಂದೆ ಹೊರಗಿ ಅವನ ಕಡೆ ನೋಡ್ತಾ, ನಿನ್ನ ಹತ್ರ ಹೇಳಿದರೆ ನಿನ್ನನ್ನು ತಡೆಯೋದಕ್ಕೆ ಟ್ರೈ ಮಾಡ್ತಿದ್ದೆ ಅಲ್ವಾ? ಖಂಡಿತ ನಾನು ನಿನ್ನ ತಡೀತಿದ್ದೆ, ಯಾಕಂದರೆ ಇವೆಲ್ಲವೂ ತುಂಬ ತಪ್ಪು ಮತ್ತು ಚಂದನಾಳನ್ನು ಇಲ್ಲಿ ಕರೆಸಲು ಅನಾಥಾಶ್ರಮವನ್ನು ಮಧ್ಯೆ ತರೋದು ತುಂಬ ದೊಡ್ಡ ತಪ್ಪು ಅಂತ ಕೋಪದಿಂದ ಹೇಳ್ತಾನೆ ನಿಖಿಲ್. ನಾನು ನಿನ್ನ ಹತ್ರ ಮೊದಲೇ ಹೇಳಿದ್ದೆ, ನನಗೂ ಚಂದನಾಳಿಗೂ ಮಧ್ಯೆ ಯಾರು ಬಂದರೂ ನಾನು ಒಪ್ಪಲ್ಲ ಮತ್ತು ಬರಬೇಕು ಅಂತ ಕೂಡ ಅಂದ್ಕೊಳ್ಬೇಡ. ನಾಟ್ ಈವೆನ್ ಯು. ಸೊ ಜಸ್ಟ್ ಸ್ಟೇ ಔಟ್ ಆಫ್ ದಿಸ್. ಬಟ್ ವಿರಾಟ್, ಚೆಕ್ ದಟ್ ಹೋಟೆಲ್ ಪ್ರಾಜೆಕ್ಟ್ ನಿಖಿಲ್. ಈಗ ನಿನ್ನ ಹತ್ರ ಮಾಡೋದಕ್ಕೆ ಬಹಳಷ್ಟು ಕೆಲಸ ಇದೆ, ರೈಟ್? ಕೆಲಸ ಅಂತೂ ಬಹಳಷ್ಟಿದೆ ಅಂತ ಇನ್ನೂ ಏನು ಮಾತಾಡದೆ ತನ್ನ ಚೇರ್ನಿಂದೆದ್ದು ಕ್ಯಾಬಿನಿಂದ ಹೊರಗೆ ಹೋಗ್ತಾನೆ ನಿಖಿಲ್. ತನ್ನ ಫೋನಲ್ಲಿರೋ ಚಂದನಾಳ್ ಫೋಟೋ ಕಡೆ ನೋಡ್ತಾ, ಇನ್ನು ಕೆಲವು ಗಂಟೆಗಳಷ್ಟೇ ಕಾಯಬೇಕು, ಆನಂತರ ನೀನು ನನ್ನ ಹತ್ರ ಇರ್ತೀಯ ಸ್ವೀಟಾರ್ಟ್ ಅಂತ ಹೇಳ್ತಾನೆ ವಿರಾಟ್. ಚಂದನ ಆ ವಿಲ್ಲಾದ ಹೊರಗೆ ನಿಂತು ಆ ವಿಲ್ಲಾ ಕಡೆ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಒಬ್ಬ ಗಾರ್ಡ್ ತಲೆ ತಗ್ಸಿ, ಮೇಡಮ್ ನೀವು ಒಳಗೆ ಹೋಗಿ ಅಂತ ಅಂದಾಗ ಅವಳು ಎಚ್ಚರವಾಗ್ತಾಳೆ. ಗಟ್ಟಿಯಾಗಿ ಉಸಿರು ತಗೊಂಡು, ಕಮಾನ್ ಚಂದನ, ಯು ಕ್ಯಾನ್ ಡೂ ಇಟ್ ಅಂತ ತನ್ನ ಹೆಜ್ಜೆಗಳನ್ನ ವಿಲ್ಲಾದ ಒಳಗಡೆ ಇಟ್ಲು. ಚಂದನ ಆ ಮನೆಯ ಒಳಗಡೆ ಹೋಗ್ತಿದ್ದಂತೆ ಅವಳಿಗೆ ವಿರಾಟ್ ನೊಂದಿಗೆ ಕಳೆದ ಕ್ಷಣಗಳು, ಅವನ ಮಾತುಗಳು, ಪ್ರೀತಿ, ಕೇರ್, ವ್ಯಾಮೋಹ ಮತ್ತು ಕೋಪ ಎಲ್ಲವೂ ಒಂದೊಂದಾಗ ಅವಳ ಮನಸ್ಸಿನಲ್ಲಿ ಮರುಕಳಿಸ್ತಾ ಇತ್ತು. ಚಂದನ ಒಳಗೆ ಹೋಗಿ ಆ ಹಾಲ್ ಪೂರ್ತಿ ನೋಡ್ತಾಳೆ. ಅಲ್ಲಿರೋ ವಸ್ತುಗಳೆಲ್ಲವೂ ಹಾಗೇ ಇರುತ್ತವೆ, ಯಾವುದೂ ಬದಲಾಗಿಲ್ಲ. ಆ ನಂತರ ಅಲ್ಲೇ ಇರೋ ಗೋಡೆ ಮೇಲಿನ ತನ್ನ ಫೋಟೋ ಕಡೆ ನೋಡ್ತಾಳೆ. ವಿರಾಟ್ ಅವರು ಈ ಫೋಟೋವನ್ನು ಇಲ್ಲಿಂದ ತೆಗಿಲಿಲ್ವಾ ಅಂತ ಅಂದ್ಕೊಳ್ತಾಳೆ ಚಂದನ. ಮೇಡಮ್, ಸರ್ ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿದ್ದಾರೆ, ನೀವು ಅಲ್ಲಿಗೆ ಹೋಗಿ ಅಂತ ಮೇಡ್ ಅಂದ ತಕ್ಷಣ ಸರಿ ಅಂತ ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ ಹೋಗ್ತಾಳೆ ಚಂದನ. ವಿರಾಟ್ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಂತು ವೈನ್ ಕುಡಿತಾ ಇರ್ತಾನೆ. ಅಷ್ಟರಲ್ಲಿ ಹಿಂದಿನಿಂದ, ಏನು ಬೇಕು ನಿಮಗೆ, ಯಾಕೆ ಮಾಡ್ತಿದ್ದೀರಾ ನೀವು ಅವನ್ನೆಲ್ಲ ಅಂತ ಕೇಳಿಸಿದ ಧ್ವನಿಗೆ ಹಿಂದೆ ತಿರುಗಿ ನೋಡದೆಯೇ, ಐ ವಾಂಟ್ ಯು ಬ್ಯಾಕ್ ಇನ್ ಮೈ ಲೈಫ್ ಅಗೈನ್ ಸ್ವೀಟಾರ್ಟ್ ಅಂತ ಹಿಂದೆ ತಿರುಗಿ ಚಂದನಾಳ್ ಕಡೆ ನೋಡ್ತಾನೆ ವಿರಾಟ್. ವಿರಾಟ್ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡ್ತಾ, ನೆವರ್ ಮಿಸ್ಟರ್ ವಿರಾಟ್, ನಾನು ನಿಮ್ಮ ಲೈಫ್ಗೆ ಮತ್ತೆ ಬರಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಚಂದನಾಳ್ ಮಾತಿಗೆ ವಿರಾಟ್ ಗಟ್ಟಿಯಾಗಿ ನಗ್ತಾನೆ. ಅವನು ಹಾಗೆ ನಗ್ತಿದ್ದಂತೆ ಕನ್ಫ್ಯೂಸ್ ಆಗಿ ವಿರಾಟ್ನತ್ಲೆ ನೋಡ್ತಾಳೆ ಚಂದನ. ಸ್ವಲ್ಪ ಹೊತ್ತಿನ ನಂತರ ನಗು ನಿಲ್ಲಿಸಿ ತನ್ನ ಕೈಯಲ್ಲಿದ್ದ ವೈನ್ ಗ್ಲಾಸನ್ನು ಪಕ್ಕಕ್ಕೆ ಎಸಿತಾನೆ. ಒಡೆದು ಹೋದ ಗ್ಲಾಸ್ ಕಡೆ ಒಂದು ಬಾರಿ ನೋಡಿ ವಿರಾಟ್ ಕಡೆ ನೋಡ್ತಾಳೆ ಚಂದನ. ಆ ಕೂಡಲೇ ಅವಳ ಸೊಂಟ ಹಿಡಿದು ತನ್ನ ಹತ್ರ ಕೇಳ್ಕೊಳ್ತಾನೆ. ಚಂದನಾಳ ಕೈಗಳು ನೇರವಾಗಿ ಅವನ ಎದೆ ಮೇಲೆ ಹೋಗುತ್ತೆ. ಅವಳು ತಲೆ ಎತ್ತಿ ಅವನ ಕಡೆ ನೋಡ್ತಾಳೆ. ವಿರಾಟ್ ಚಂದನಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ನಿನ್ನ ಮನಸ್ಸಿನಲ್ಲಿ ನೀನು ನನ್ನಿಂದ ದೂರ ಆಗಬೇಕು ಎಂಬ ಆಲೋಚನೆ ಬಂದಿದೆ ನೋಡು, ಅದು ತುಂಬ ತಪ್ಪು ಆಲೋಚನೆ ಸ್ವೀಟಾರ್ಟ್. ಯಾಕಂದರೆ ವಿರಾಟ್ ನನ್ನ ಚಂದನಾಳಿಂದ ಯಾರೂ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸ್ವತಃ ಚಂದನ ಕೂಡ ಅಲ್ಲ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಿರೋ ವಿರಾಟ್ನನ್ನು ನೋಡ್ತಿರೋ ಚಂದನಾಳಿಗೆ ನರಗಳಲ್ಲಿ ಭಯ ಹುಟ್ಕೊಳ್ಳುತ್ತೆ. ಚಂದನಾಳ ಕಣ್ಣಿನಲ್ಲಿ ಭಯ ನೋಡಿದ್ರು ವಿರಾಟ್ ಮುಖದಲ್ಲಿ ಒಂದು ರೀತಿಯ ಕ್ರೂರ ನಗು ಮೂಡುತ್ತೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.